ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಭಾರತದಲ್ಲಿ ಬುಲ್ಡೋಸರ್ ಬಾಬಾ ಅಂದ ತಕ್ಷಣ ನಮ್ ಕಣ್ಮುಂದೆ ಬರೋದು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್. ಆದ್ರೆ ಈಶಾನ್ಯ ಭಾರತದ ಕಡೆ ಒಮ್ಮೆ ಕಣ್ಣಾಯಿಸಿದ್ರೆ ಅಲ್ಲಿ ಯೋಗಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಕ್ರಮಗಳ ವಿರುದ್ಧ ಯುದ್ಧವನ್ನೇ ಸಾರಿದ ಒಬ್ಬ ನಾಯಕನಿದ್ದಾನೆ. ಅವರೇ ಅಸ್ಸಾಂನ ಹಿಮಂತ ವಿಶ್ವ ಶರ್ಮಾ. ಇವತ್ತು ನಾವು ಮಾತನಾಡ್ತಾ ಇರೋದು ಯಾವುದೋ ಚಿಕ್ಕ ಪುಟ್ಟ ಒತ್ತುವರಿ ತೆರವು ಕಾರ್ಯಾಚರಣೆ ಬಗ್ಗೆ ಅಲ್ಲ. ಇದು ಅಸ್ಸಾಂನ ಅಸ್ಮಿತೆಯ ಪ್ರಶ್ನೆ. ಇದು ಭಾರತದ ಭದ್ರತೆಯ ಪ್ರಶ್ನೆ. ಅಸ್ಸಾಂನಲ್ಲಿ ದಶಕಗಳಿಂದ ಬೇರೂರಿದಂತಹ ಅಕ್ರಮ ಬಾಂಗ್ಲಾ ವಲಸಿಗರು ಮತ್ತು ರೋಹಿಂಗ್ಯಾಗಳ ಸಾಮ್ರಾಜ್ಯ ಈಗ ನಡುತ್ತಾ ಇದೆ. ಹಿಮಂತ ಸರ್ಕಾರ ತೆಗೆದುಕೊಂಡಿರುವಂತಹ ಒಂದೇ ಒಂದು ನಿರ್ಧಾರ ಸಾವಿರಾರು ಎಕರೆ ಅರಣ್ಯ ಭೂಮಿಗಳನ್ನ ಮರಳಿ ಭಾರತದ ಮಡಿಲಿಗೆ ಸೇರಿಸಿದೆ. ಒಂದ್ ಕಡೆ ಬುಲ್ಡೋಸರ್ ಘರ್ಜನೆ, ಮತ್ತೊಂದ್ ಕಡೆ ಅರಣ್ಯದಿಂದ ಹೊರಬೀಳ್ತಾ ಇರುವಂತಹ ಸಾವಿರಾರು ಅಕ್ರಮ ಕುಟುಂಬಗಳು, ಇನ್ನೊಂದ್ ಕಡೆ ಪೊಲೀಸ್ ಠಾಣೆಯ ಮೇಲೆಯೇ ನಡೆದಂತಹ ಭೀಕರ ದಾಳಿ. ಅಷ್ಟಕ್ಕೂ ಅಸ್ಸಾಂನಲ್ಲಿ ನಿಜಕ್ಕೂ ನಡೀತಾ ಇರೋದೇನು? 2026ರ ಚುನಾವಣೆಗೂ ಈ ಕಾರ್ಯಾಚರಣೆಗೂ ಇರುವಂತಹ ಸಂಬಂಧವೇನು? ಅಸ್ಸಾಂ ರೀತಿ ಕರ್ನಾಟಕದಲ್ಲೂ ಕೂಡ ಅಕ್ರಮ ವಲಸಿಗರ ಮನೆಗೆ ಬುಲ್ಡೋಸರ್ ಅನ್ನು ನುಗ್ಗಿಸಿ ಅವರನ್ನ ಈ ಜಾಗದಿಂದ ಒದ್ದು ಹೊರಗೆ ಹಾಕ್ಬೇಕಾ? ಈ ಎಲ್ಲಾ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಅನ್ಸುತ್ತೆ, ಕರ್ನಾಟಕದಲ್ಲೂ ಕೂಡ ಈ ರೀತಿಯಾಗಿ ಬುಲ್ಡೋಸರ್ ಗರ್ಜನೆ ಶುರುವಾಗ್ಬೇಕಾ? ಅಕ್ರಮ ವಲಸಿಗರಿಗೆ ಸರ್ಕಾರ ಮನೆ ಕಟ್ಕೊಡೋದನ್ನ ಬಿಟ್ಟು ಅವರನ್ನ ಒದ್ದು ಹೊರಗೆ ಹಾಕ್ಬೇಕಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, 1 ಎಕರೆ 2 ಎಕರೆ ಅಲ್ಲ, ಬರೋಬ್ಬರಿ 5575 ಎಕರೆ. ಹೌದು, ನೀವು ಕೇಳಿಸ್ಕೊಂಡಿದ್ದು ಸತ್ಯ. ಅಸ್ಸಾಂನ ಅರಣ್ಯ ಪ್ರದೇಶದಲ್ಲಿ ಅಕ್ರಮ ವಲಸಿಗರು ಕಬಳಿಸಿದಂತಹ ಬರೋಬ್ಬರಿ 5575 ಎಕರೆ ಭೂಮಿಯನ್ನ ಹಿಮಂತ ವಿಶ್ವ ಶರ್ಮಾ ಸರ್ಕಾರ ಒಂದೇ ಏಟಿಗೆ ಮುಕ್ತಗೊಳಿಸಿದೆ. ಇದು ಕೇವಲ ಜಮೀನು ಖಾಲಿ ಮಾಡಿಸುವ ವಿಚಾರವಲ್ಲ. ಇದು ಜಮೀನಿನಲ್ಲಿ ತಲೆ ಎತ್ತಿದಂತಹ ಅಕ್ರಮ ಸಾಮ್ರಾಜ್ಯ ಎಂಥದ್ದು ಗೊತ್ತಾ? ಬರೋಬ್ಬರಿ 4000ಕ್ಕೂ ಹೆಚ್ಚು ಅಕ್ರಮ ಮನೆಗಳು ಅಲ್ಲಿ ನಿರ್ಮಾಣವಾಗಿದ್ವು. ಇವುಗಳಲ್ಲಿ ವಾಸವಾಗಿದ್ದವರು ಯಾರು ಗೊತ್ತಾ? ಅವರೇನು ಅಸ್ಸಾಂನ ಮೂಲ ನಿವಾಸಿಗಳಂತ ಅನ್ಕೊಂಡಿದ್ದೀರಾ? ಖಂಡಿತ ಅಲ್ಲ. ಇವರೆಲ್ಲರೂ ಗಡಿ ದಾಟಿ ನುಸುಳಿ ಬಂದಿದ್ದಂತಹ ಅಕ್ರಮ ಬಾಂಗ್ಲಾದೇಶಿಗರು ಮತ್ತು ರೋಹಿಂಗ್ಯಾಗಳು. ಸರ್ಕಾರದ ಬುಲ್ಡೋಸರ್ಗಳು ಯಾವಾಗ ಅರಣ್ಯದೊಳಗೆ ನುಗ್ಗಿದ್ವು, ಅಲ್ಲಿನ ಚಿತ್ರಣವೇ ಬದಲಾಗಿತ್ತು. ದಡ ಅಂತ ಕಟ್ಟಡಗಳು ಸುಮಾರು 787 ಕುಟುಂಬಗಳನ್ನ ಅಲ್ಲಿಂದ ಬಲವಂತವಾಗಿ ಹೊರ ಹಾಕಲಾಯಿತು. ಇಷ್ಟು ದಿನ ಇದು ನಮ್ಮದೇ ಜಾಗ, ನಮ್ಮನ್ನು ಕೇಳುವವರು ಯಾರು ಅಂತ ದರ್ಪ ತೋರಿಸ್ತಾ ಇದ್ದವರಿಗೆ ಸರ್ಕಾರ ತನ್ನ ತಾಕತ್ತು ಏನು ಅಂತ ತೋರಿಸಿಕೊಟ್ಟಿದೆ. ಆದ್ರೆ ವೀಕ್ಷಕರೇ, ಈ ಕಾರ್ಯಾಚರಣೆ ದಿಢೀರ್ ಅಂತ ನಡೆದಿಲ್ಲ. ಇದರ ಹಿಂದೆ ಅಸ್ಸಾಂನ ಮೂಲ ನಿವಾಸಿಗಳ, ಅಂದ್ರೆ ಇಲ್ಲಿನ ಬುಡಕಟ್ಟು ಜನಾಂಗದವರ ಮತ್ತು ಆದಿವಾಸಿಗಳ ದಶಕಗಳ ಕಣ್ಣೀರು ಮತ್ತು ಆಕ್ರೋಶವಿದೆ. ಸ್ವಲ್ಪ ಯೋಚಿಸಿ, ನಿಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದ ಪೂಜಿಸಿಕೊಂಡು ಬಂದಂತಹ ಕಾಡು, ನೀವು ಬದುಕ್ತಾ ಇರುವ ಜಮೀನನ್ನ ಯಾರೋ ಪರದೇಶಿಗಳು ಬಂದು ಆಕ್ರಮಿಸಿಕೊಂಡ್ರೆ ನಿಮ್ಮ ಮನಸ್ಥಿತಿ ಏನಾಗಬಹುದು? ಅಸ್ಸಾಂನಲ್ಲಿ ಆಗಿದ್ದು ಕೂಡ ಅದೇ. ಆದಿವಾಸಿಗಳ ಪವಿತ್ರ ಭೂಮಿಯನ್ನ ಈ ನುಸುಳುಕೋರರು ಕಬ್ಜಾ ಮಾಡ್ಕೊಂಡಿದ್ರು, ಕಾಡಿನ ಸಂಪನ್ಮೂಲಗಳನ್ನ ಲೂಟಿ ಮಾಡ್ತಾ ಇದ್ರು. ಇವರ ವಿರುದ್ಧ ಅಸ್ಸಾಂನ ಮೂಲೆ ಮೂಲೆಗಳಲ್ಲಿ ಪ್ರತಿಭಟನೆ ಕೂಡ ನಡೆದಿದ್ವು. ಮೊನ್ನೆಯಷ್ಟೇ ಸಾವಿರಾರು ಆದಿವಾಸಿಗಳು ರಾತ್ರಿ ವೇಳೆ ಕೈಯಲ್ಲಿ ಪಂಚನ್ನ ಹಿಡಿದು ಬೀದಿಗಿಳಿದಿದ್ರು. ಅವರ ಘೋಷಣೆ ಒಂದೇ ಆಗಿತ್ತು: ಅಕ್ರಮ ಬಾಂಗ್ಲಾದೇಶಿಗಳನ್ನ ನಮ್ಮ ಮಣ್ಣಿನಿಂದ ಹೊರಹಾಕಿ, ಅವರ ಉದ್ಯೋಗ ಅಷ್ಟೇ ಯಾಕೆ, ಅವರ ಅಸ್ತಿತ್ವವನ್ನೇ ಈ ವಲಸಿಗರು ಕಿತ್ಕೊಂಡಿದ್ದಾರೆ. ಜನರ ಆಕ್ರೋಶವನ್ನ ಅರ್ಥ ಮಾಡಿಕೊಂಡಂತಹ ಸಿಎಂ ಹಿಮಂತ ಅಂದು ಒಂದು ಮಾತನ್ನ ಕೊಡ್ತಾರೆ: ನಾನು ಅಧಿಕಾರದಲ್ಲಿ ಇರೋವರೆಗೂ ಒಬ್ಬನೇ ಒಬ್ಬ ಅಕ್ರಮ ವಲಸಿಗನಿಗೆ ಅಸ್ಸಾಂನಲ್ಲಿ ನೆಲೆಸಲು ಬಿಡೋದಿಲ್ಲ. ಹೀಗಂತ ಮಾತು ಕೊಡ್ತಾರೆ. ಅದಾದ ನಂತರ ಇವತ್ತು ಆ ಮಾತನ್ನ ಅವರು ಕೃತಿಯಲ್ಲಿ ಕೂಡ ತೋರಿಸಿದ್ದಾರೆ. ಏನೋ ಸಹಜವಾಗಿಯೇ ಯಾವಾಗ ಬುಲ್ಡೋಸರ್ ಚಾಲು ಆಗುತ್ತೋ ಆಗ ರಾಜಕೀಯ ಬೊಬ್ಬೆ ಶುರುವಾಗುತ್ತೆ. ಅಸ್ಸಾಂನ ವಿರೋಧ ಪಕ್ಷಗಳು ಎಂದಿನಂತೆ ತಮ್ಮ ಹಳೆಯ ರಾಗವನ್ನೇ ಎತ್ತಾರೆ. ಬಿಜೆಪಿ ಸರ್ಕಾರ ಬೇಕಂತಲೇ ಒಂದು ಕೋಮುವನ್ನ ಟಾರ್ಗೆಟ್ ಮಾಡ್ತಾ ಇದೆ, ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಎಸಗ್ತಾ ಇದೆ, ಮುಸ್ಲಿಮರ ಮನೆಗಳನ್ನ ಕೆಡವಲಾಗ್ತಾ ಇದೆ ಅಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಆದ್ರೆ ಇದಕ್ಕೆ ಹಿಮಂತ ವಿಶ್ವ ಶರ್ಮಾ ಕೊಟ್ಟಂತಹ ತಿರುಗೇಟು ಏನ್ ಗೊತ್ತಾ? ಅವರು ಯಾವುದೇ ಮುಲಾಜಿಲ್ಲದೆ ಅಂಕಿಅಂಶಗಳನ್ನ ಮುಂದಿಟ್ರು. ನಾನು ಯಾವ ಧರ್ಮದವರನ್ನ ನೋಡಿ ಕ್ರಮವನ್ನ ಕೈಗೊಂಡಿಲ್ಲ, ನಾನು ನೋಡ್ತಾ ಇರೋದು ಅವರು ಭಾರತೀಯರೇ ಅಥವಾ ನುಸುಳುಕೋರರೇ ಅನ್ನೋದನ್ನ ಮಾತ್ರ. ಹೀಗಂತ ಖಡಕ್ ಆಗಿ ಅವರು ಎಚ್ಚರಿಕೆಯನ್ನ, ಅಂದ್ರೆ ಖಡಕ್ ಆಗಿ ಹೇಳಿಕೆಯನ್ನ ಕೊಡ್ತಾರೆ. ಅವರು ನೀಡಿದ ಲೆಕ್ಕಾಚಾರವನ್ನ ನೋಡಿ, ಕೇವಲ ಕಳೆದ 3 ತಿಂಗಳಲ್ಲಿ, ಅಂದ್ರೆ 90 ದಿನಗಳಲ್ಲಿ ಬರೋಬ್ಬರಿ 2000 ಹೊಸ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಗಡಿಯನ್ನ ದಾಟಿಸಲಾಗಿದೆ. ಅಂದ್ರೆ ದಿನಕ್ಕೆ ಸರಿಸುಮಾರು 20ಕ್ಕೂ ಹೆಚ್ಚು ಜನ ಸಿಕ್ಕಿ ಬೀಳ್ತಾ ಇದ್ದಾರೆ. ಇನ್ನು ಸಿಕ್ಕಿ ಬೀಳದವರು ಎಷ್ಟು ಜನ ಇರಬಹುದು ಅಲ್ವಾ? ಇಲ್ಲಿ ನಾವು 2026ರ ಚುನಾವಣೆಯ ಮಹತ್ವವನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಕೆಲವು ತಿಂಗಳುಗಳಲ್ಲಿ ಅಸ್ಸಾಂ ವಿಧಾನಸಭೆ ಚುನಾವಣೆ ಎದುರಾಗಲಿದೆ. ಈ ಅಕ್ರಮ ವಲಸಿಗರಿಗೆ ವೋಟರ್ ಐಡಿ ಸಿಕ್ಕಿ ಅವರು ಮತದಾರರ ಪಟ್ಟಿಯಲ್ಲಿ ಸೇರ್ಕೊಂಡ್ರೆ ಏನಾಗಬಹುದು ಊಹಿಸಿ. ಅವರು ಖಂಡಿತವಾಗಿಯೂ ಬಿಜೆಪಿಗೆ ಮತ ಹಾಕೋದಿಲ್ಲ. ಅವರ ಮತಗಳೆಲ್ಲವೂ ಕೂಡ ಇಂಡಿ ಒಕ್ಕೂಟಕ್ಕೆ ಅಥವಾ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳಿಗೆ ಹೋಗುತ್ತವೆ. ಇದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣವಲ್ಲ, ಇದು ಅಸ್ಸಾಂನ ರಾಜಕೀಯ ಭವಿಷ್ಯವನ್ನೇ ಬದಲಿಸುವ ತಂತ್ರವಾಗಿದೆ. ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 2024ರ ಡಿಸೆಂಬರ್ನಲ್ಲಿ ಒಂದು ಎಚ್ಚರಿಕೆಯನ್ನು ನೀಡಿದ್ರು. ಮುಂದಿನ 1.5 ವರ್ಷದಲ್ಲಿ ಅಸ್ಸಾಮಿನಿಂದ ಅಕ್ರಮ ವಲಸಿಗರನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸುತ್ತೀವಿ. ಈಗ ನಡೀತಾ ಇರುವಂತಹ ಕಾರ್ಯಾಚರಣೆ ಆ ಮಾತಿನ ಮುಂದುವರೆದ ಭಾಗವಷ್ಟೇ. ಇನ್ನು ಇಲ್ಲಿ ಒಂದು ಪ್ರಮುಖವಾದ ಕಾನೂನು ಬದಲಾವಣೆಯ ಬಗ್ಗೆ ಕೂಡ ನಾವು ಗಮನವನ್ನ ಹರಿಸಬೇಕಾಗುತ್ತೆ. ಈ ಹಿಂದೆ ಅಕ್ರಮ ವಲಸಿಗರನ್ನ ಗುರುತಿಸುವುದು ಮತ್ತು ಅವರನ್ನ ಹೊರಹಾಕುವುದು ತುಂಬಾ ಕಷ್ಟದ ಕೆಲಸವಾಗಿತ್ತು. ಒಬ್ಬ ವ್ಯಕ್ತಿ ಅಕ್ರಮ ವಲಸಿಗ ಅಂತ ಸರ್ಕಾರ ಹೇಳಿದ್ರೆ ಅದನ್ನ ಸಾಬೀತುಪಡಿಸಬೇಕಾದಂತಹ ಜವಾಬ್ದಾರಿ ಸರ್ಕಾರದ ಮೇಲಿತ್ತು. ಅವರು ಸುಲಭವಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಮಾನವೀಯ
ಮಾನವೀಯತೆಯ ಆಧಾರದ ಮೇಲೆ ಸ್ಟೇ ತರ್ತಾ ಇರ್ತಿದ್ರು. ಆದ್ರೆ ಈಗ ಕಾಲ ಬದಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ವಿದೇಶಿಯ ಕಾಯ್ದೆಗೆ ಮಹತ್ವದ ತಿದ್ದುಪಡಿ ತಂದಿದೆ. ಈಗ ಬರ್ಡನ್ ಆಫ್ ಪ್ರೂಫ್ ಅಥವಾ ಸಾಬೀತುಪಡಿಸುವ ಜವಾಬ್ದಾರಿ ಆರೋಪಿಯ ಮೇಲಿದೆ. ಅಂದ್ರೆ ಪೊಲೀಸ್ ಅಥವಾ ಸರ್ಕಾರ ಯಾವುದನ್ನಾದ್ರೂ ಅಥವಾ ಯಾರನ್ನಾದ್ರೂ ನೀನು ಬಾಂಗ್ಲಾದೇಶಿ ಅಂತ ಹೇಳಿದ್ರೆ ಆತನೇ ಸೂಕ್ತ ದಾಖಲೆಗಳನ್ನ ನೀಡಿ ನಾನು ಭಾರತೀಯ ಅಂತ ಪ್ರೂವ್ ಮಾಡಬೇಕು. ಇಲ್ಲದೆ ಇದ್ರೆ ಆತನ ಕಥೆ ಮುಗಿದಂತೆ. ನೇರವಾಗಿ ಡಿಟೆನ್ಷನ್ ಸೆಂಟರ್ ಅಥವಾ ಗಡಿಪಾರು. ಈ ಹೊಸ ಕಾನೂನು ಈಗ ಅಸ್ಸಾಂ ಪೊಲೀಸರಿಗೆ ದೊಡ್ಡ ಅಸ್ತ್ರವಾಗಿದೆ. ಇನ್ನು ಈಗ ವಿಶ್ವದ ಅತ್ಯಂತ ಗಂಭೀರವಾದ ಮಗುಲಿಗೆ ಬರುವುದಾದ್ರೆ ಅಕ್ರಮ ವಲಸಿಗರು ಕೇವಲ ಭೂಮಿಯನ್ನಷ್ಟೇ ಒತ್ತುವರಿ ಮಾಡಿಕೊಂಡಿಲ್ಲ, ಅವರು ಈಗ ಕಾನೂನಿನ ಮೇಲೆಯೇ ಸವಾರಿ ಮಾಡಲು ಆರಂಭಿಸಿದ್ದಾರೆ. ಅದಕ್ಕೆ ತಾಜಾ ಉದಾಹರಣೆ ಅಸ್ಸಾಂನ ಲಖೀಂಪುರದಲ್ಲಿ ನಡೆದಂತಹ ಘಟನೆ. ಡಿಸೆಂಬರ್ 20ರಂದು ಲಖೀಂಪುರ ಜಿಲ್ಲೆಯಲ್ಲಿ ಏನಾಗಿತ್ತು ಗೊತ್ತಾ? ಬಹರುಲ್ ಇಸ್ಲಾಂ ಎಂಬಂತಹ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾನೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯನ್ನ ಆತ ಸಮರ್ಥಿಸಿಕೊಳ್ತಾನೆ. ನಕಲಿ ಅಕೌಂಟ್ ಮೂಲಕ ಭಯೋತ್ಪಾದನೆಗೆ ಜೈಕಾರ ಹಾಕ್ತಾನೆ. ಅಸ್ಸಾಂ ಪೊಲೀಸರು ಈತನನ್ನ ಟ್ರ್ಯಾಕ್ ಮಾಡ್ತಾರೆ. ಆತನ ಅಡಗುತಾಣಕ್ಕೆ ಹೋಗಿ ಅರೆಸ್ಟ್ ಮಾಡ್ತಾರೆ. ಆದ್ರೆ ಅಸಲಿ ಡ್ರಾಮಾ ಶುರುವಾಗಿದ್ದೇ ಅಲ್ಲಿ. ಪೊಲೀಸರು ಆರೋಪಿಯನ್ನ ಕರ್ಕೊಂಡು ಹೋಗುವಾಗ ಹಠಾತ್ತನೆ 10ರಿಂದ 15 ಜನ ಗುಂಪು ಪೊಲೀಸರ ವಾಹನದ ಮೇಲೆ ದಾಳಿ ಮಾಡುತ್ತವೆ. ಇದು ಸಾಮಾನ್ಯ ದಾಳಿ ಆಗಿರಲಿಲ್ಲ. ಕಲ್ಲು ದೊಣ್ಣೆಗಳಿಂದ ಪೊಲೀಸರನ್ನ ಜಜ್ಜಿ ಹಾಕಿ ಬಂಧಿತ ಆರೋಪಿಗಳನ್ನ ಬಿಡಿಸಿಕೊಂಡು ಹೋಗಲು ಯತ್ನಿಸುತ್ತಾರೆ. ಈ ದಾಳಿಯಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮತ್ತು ವಾಹನ ಚಾಲಕನಿಗೆ ತೀವ್ರ ರಕ್ತಗಾಯಗಳಾಗುತ್ತವೆ. ಲಖೀಂಪುರದ ಎಸ್ಪಿ ಹೇಳುವ ಪ್ರಕಾರ ಇದು ಆಕಸ್ಮಿಕ ನಡೆದಂತಹ ಘಟನೆಯಲ್ಲ, ಇದು ವ್ಯವಸ್ಥಿತ ಸಂಚು. ಪೊಲೀಸರು ಬರ್ತಾರೆ ಎಂಬುವ ಮಾಹಿತಿ ಅವರಿಗೆ ಮೊದಲೇ ಇತ್ತು. ಎಲ್ಲಿ ಅಟ್ಯಾಕ್ ಮಾಡಬೇಕು, ಹೇಗೆ ಆರೋಪಿಯನ್ನ ಬಿಡಿಸಿಕೊಳ್ಬೇಕು ಎಂಬಂತಹ ಸ್ಕೆಚ್ ಮೊದಲೇ ರೆಡಿ ಆಗಿತ್ತು. ಸ್ನೇಹಿತರೆ, ಯೋಚನೆ ಮಾಡಿ ನೋಡಿ, ಒಬ್ಬ ಭಯೋತ್ಪಾದಕನ ಪರ ಪೋಸ್ಟ್ ಹಾಕುವವನು ಅವನನ್ನ ಬಿಡಿಸಿಕೊಳ್ಳಲು ಪೊಲೀಸರ ಮೇಲೆ ದಾಳಿ ಮಾಡುವ ತಂಡ. ಇವರು ಕೇವಲ ಹೊಟ್ಟೆಪಾಡಿಗಾಗಿ ಬಂದ ವಲಸಿಗರಲ್ಲ, ಇವರು ದೇಶದ ಭದ್ರತೆಗೆ ಅಪಾಯಕಾರಿಯಾದಂತಹ ಸ್ಲೀಪರ್ ಸೆಲ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಈ ಘಟನೆಯ ನಂತರ ವಿಶ್ಲೇಷಕರು ಒಂದು ಆಘಾತಕಾರಿ ವಿಚಾರವನ್ನ ಮುಂದಿಡ್ತಾರೆ. ಈ ಅಕ್ರಮ ವಲಸಿಗರಲ್ಲಿ 2 ರೀತಿಯ ಬ್ರಿಗೇಡ್ಗಳು ಕೆಲಸ ಮಾಡ್ತಾ ಇವೆಯಂತೆ. ಅದರಲ್ಲಿ ಮೊದಲನೆಯದ್ದು ಅಟ್ಯಾಕಿಂಗ್ ಬ್ರಿಗೇಡ್. ಇವರು ಲಖೀಂಪುರದಲ್ಲಿ ಮಾಡಿದಂತೆ ದೈಹಿಕವಾಗಿ ದಾಳಿ ಮಾಡ್ತಾರೆ, ಭೂಮಿ ಕಬಳಿಸುತ್ತಾರೆ ಮತ್ತು ಕಾನೂನು ಸುವ್ಯವಸ್ಥೆಗೆ ಸವಾಲನ್ನ ಹಾಕ್ತಾರೆ. ಇನ್ನು ಎರಡನೆಯದ್ದು ನೆಗೆಟಿವ್ ಬ್ರಿಗೇಡ್. ಇವರು ಬುದ್ಧಿಜೀವಿಗಳ ವೇಷದಲ್ಲಿ ಇರ್ತಾರೆ. ಯಾವಾಗ ಸರ್ಕಾರ ಇವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುತ್ತೋ ಆಗ ಇವರು ಮಾನವ ಹಕ್ಕು, ಸಂವಿಧಾನ, ಅನುಕಂಪದ ಪಾಠ ಮಾಡಲು ಶುರು ಮಾಡ್ತಾರೆ. ಪಾಪ ಬಡವರು, ಅವರ ಮನೆಯನ್ನ ಒಡಿಬೇಡಿ ಹೀಗಂತ ಮುಸಳೆ ಕಣ್ಣೀರನ್ನ ಹಾಕ್ತಾರೆ. ಆದ್ರೆ ವಾಸ್ತವದಲ್ಲಿ ಈಗ 2 ಬ್ರಿಗೇಡ್ಗಳ ಉದ್ದೇಶ ಒಂದೇ: ಭಾರತದ ಡೆಮೋಗ್ರಫಿ ಅಥವಾ ಜನಸಂಖ್ಯಾ ಸ್ವರೂಪವನ್ನ ಬದಲಾಯಿಸುವುದು. ಇನ್ನು ಅಸ್ಸಾಂನ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿರುವ ಸತ್ಯ ಒಂದಿದೆ. ಇವತ್ತು ಅಸ್ಸಾಂನಲ್ಲಿ 40% ರಷ್ಟು ಜನಸಂಖ್ಯೆ ವಲಸಿಗರದ್ದೇ ಆಗಿರಬಹುದು. ಒಂದ್ ವೇಳೆ ಇದು 50% ದಾಟಿದ್ರೆ ಅಸ್ಸಾಂ ಅನ್ನೋದು ಬಾಂಗ್ಲಾದೇಶವಾಗೋದ್ರಲ್ಲಿ ಸಂಶಯವೇ ಇಲ್ಲ ಅಂತ ಸ್ವತಃ ಹಿಮಂತ ವಿಶ್ವ ಶರ್ಮಾ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಏನೋ ನೀವು ಅಸ್ಸಾಂನ ದೋಬ್ರಿ, ಬರ್ಪೇಟಾ, ನಾಗಾವ್, ಲಖೀಂಪುರ ಅಥವಾ ತಿನ್ಸುಕಿಯ ಜಿಲ್ಲೆಗಳಲ್ಲಿ ಹೋದ್ರೆ ನಿಮಗೆ ನೀವು ಭಾರತದಲ್ಲಿ ಇದ್ದೀವಾ ಅಥವಾ ಬಾಂಗ್ಲಾದೇಶದ ಢಾಕಾದಲ್ಲಿ ಇದ್ದೀವಾ ಎಂಬಂತಹ ಅನುಮಾನ ಕೂಡ ಕಾಡುತ್ತೆ. ಅಲ್ಲಿನ ವಾತಾವರಣ, ಭಾಷೆ, ಸಂಸ್ಕೃತಿ ಎಲ್ಲವೂ ಕೂಡ ಬದಲಾಗಿ ಹೋಗಿದೆ. ಕೇವಲ ಜನಸಂಖ್ಯೆ ಹೆಚ್ಚಳವಷ್ಟೇ ಅಲ್ಲ, ಅಲ್ಲಿನ ಮೂಲ ಸಂಸ್ಕೃತಿಯ ಮೇಲೂ ಕೂಡ ದಾಳಿ ನಡೀತಾ ಇದೆ. ಅರಣ್ಯ ಪ್ರದೇಶಗಳು, ನದಿ ತೀರಗಳು ಮತ್ತು ಸರ್ಕಾರಿ ಜಮೀನುಗಳನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಮಾಡಿ ಲ್ಯಾಂಡ್ ಜಿಹಾದ್ ನಡೆಸಲಾಗ್ತಾ ಇದೆ ಎಂಬುದು ಸ್ಥಳೀಯ ಸಂಘಟನೆಗಳ ಗಂಭೀರ ಆರೋಪವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಅಸ್ಸಾಂನಲ್ಲಿ ಈಗ ನಡೀತಾ ಇರೋದು ಬರೀ ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲ, ಅದು ಅಸ್ಮಿತೆಯ ಮರುಸ್ಥಾಪನೆ. ಒಂದ್ ಕಾಲದಲ್ಲಿ ಅಕ್ರಮ ವಲಸಿಗರ ಸ್ವರ್ಗದಂತಿದ್ದಂತಹ ಅಸ್ಸಾಂ ಈಗ ಅವರಿಗೆ ನರಕವಾಗ್ತಾ ಇದೆ. ಹಿಮಂತ ವಿಶ್ವ ಶರ್ಮಾ ಅವರ ಈ ದಡಾದಡ್ ಅಂದ್ರೆ ಬುಲ್ಡೋಸರ್ ಆಕ್ಷನ್ ಈಗ ಇಡೀ ದೇಶದ ಗಮನವನ್ನ ಸೆಳೀತಾ ಇದೆ. 5575 ಎಕರೆ ಭೂಮಿ ವಾಪಸ್ ಬಂದಿದೆ, ಆದ್ರೆ ಇನ್ನು ಸಾವಿರಾರು ಎಕರೆ ಭೂಮಿ ಒತ್ತುವರಿಯಾಗಿದೆ. 2026ರ ಚುನಾವಣೆಗೂ ಮುನ್ನ ಅಸ್ಸಾಂ ಸಂಪೂರ್ಣವಾಗಿ ಅಕ್ರಮ ವಲಸಿಗರಿಂದ ಮುಕ್ತವಾಗುತ್ತಾ ಅಥವಾ ಈ ನೆಗೆಟಿವ್ ಬ್ರಿಗೇಡ್ಗಳು ಅಡ್ಡಗಾಲು ಹಾಕ್ತಾರ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಇಲ್ಲಿ ಒಂದು ವಿಷಯವಂತೂ ಸ್ಪಷ್ಟ: ಸರ್ಕಾರ ಎಚ್ಚೆತ್ತುಕೊಂಡಿದೆ ಮತ್ತು ಆಕ್ಷನ್ ಅನ್ನ ಶುರು ಮಾಡಿದೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ಅಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.